ನಾನು ಬೆಂಗಳೂರಿಗೆ ಬಂದು 30 ವರ್ಷ ಆಯ್ತು. ಕಾಲೇಜು ಹುಡುಗರು ನನ್ನನ್ನು ನೋಡಿ ನಕ್ಕಿದ್ದು ಉಂಟು, ಕಣ್ಣು ಹೊಡೆದಿದ್ದು ಉಂಟು, ಬಾ ಎಂದು ಕರೆದಿದ್ದು ಉಂಟು. ನಾನೆಲ್ಲರೂ ಅವರ ಹಿಂದೆ ಹೋಗಿದ್ರೆ 2 ಸೋಪ್ ಫ್ಯಾಕ್ಟರಿ ಕಟ್ಟಲಿಕ್ಕೆ ಉಂಟಾ, ಜಯನಗರದಲ್ಲಿ 3 ಮನೆ ಕಟ್ಟಲಿಕ್ಕೆ ಉಂಟಾ, ಮಂಗಳೂರಿನಲ್ಲಿ 5 ಲಾರಿ ಇಡ್ಲಿಕ್ಕೆ ಉಂಟಾ, 2 ಮಾರುತಿ ಕಾರ್ನಲ್ಲಿ ನಾನು ಓಡಾಡ್ಲಿಕ್ಕೆ ಉಂಟಾ? ಪರ್ಫೆಕ್ಟ್ ಆಗಿ ಹೇಳಿದ್ರಿ ಸರ್. ನೀವಾದ್ರೆ ಬದುಕಕ್ ಬಂದಿರೋರು, ಅದಕ್ಕೆ ಇಷ್ಟೆಲ್ಲ ಮಾಡಿದ್ರಿ. ಆದ್ರೆ ನಮ್ ಗುರು ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು ಪ್ಲಸ್ ರಸಿಕರು. ಬೆಳಗ್ಗೆ ಹೊತ್ತು ಇಡ್ಲಿ ಮೇಲಕ್ಕೆ ಬರ್ತಾ ಇತ್ತು, ರಾತ್ರಿ ಆದ್ರೆ ಹುಡುಗಿನೇ ಮೇಲಕ್ಕೆ ಬರೋದು. ಅವಳು ಬಳೆನ ಆಡಾಡೋದೇನು, ಇವ್ರು ಅದನ್ನ ಬಿಡಿಸ್ಕೊಂಬರೋದೇನು, ಬಿಡಿಸಿ ಕೈ ತೊಡ್ಸೋದೇನು, ಅಡೇಂಗಪ್ಪ ಲವ್ವೋ ಲವ್ವು. ಮಧ್ಯರಾತ್ರಿಯಲ್ಲಿ ಅವಳು ಇವ್ರನ್ನ ಕೊಡು ಅನ್ನೋದೇನು, ಇವ್ರು ಕೊಡೋದೇನು. ಅಯ್ಯಯ್ಯೋ, ಎಂತದಿದು ಗೋಪಿ ಹೀಗೆ ನನ್ನ ಸುಮ್ಮನೆ ಅವಮಾನ ಮಾಡುವುದು? ಇಡ್ಲಿ ತಂದು ಕೊಟ್ಟು ಅತ್ತಿಯ ಕೊಟ್ಟದ್ದು ಅಂತ ಹೇಳಿದವನು ನೀನೇ ಅಲ್ಲವೋ? ಹಾರ್ಮೋನಿಯಂ ಬೊಂಬೆ ತೋರಿಸಿ ಜೋಡಿ ಚಂದ ಉಂಟು ಅಂತ ಹೇಳಿದವನು ನೀನೇ ಅಲ್ಲವೋ? ಅವಳ ಹಾಡಿನ ಅರ್ಥವನ್ನು ಬಿಡಿಸಿ ಹೇಳಿ ಲವ್ ಮಾಡಿಸಿದವನು ನೀನೇ ಅಲ್ಲವೋ? ಎಂತದಿದು ಎಲ್ಲ ಉಲ್ಟಂಪಲ್ಟ ಮಾಡಿ ನನ್ನನ್ನೇ ದೂರುವುದು? ಸರಿ ನರ್ಸ್ ಇಲ್ವಾ? ಏನು ಅಂದ್ರೆ ಸ್ವಲ್ಪ ನರ್ಸನ್ ಕರೀತೀರಾ? ಅಯ್ಯೋ, ಮನೇಲಿ ಯಾರು ಇಲ್ವಾ? ನರ್ಸ್ ಇಲ್ವಮ್ಮ? ಅವ್ರು ಹೊರಗಡೆ ಹೋಗಿದ್ದಾರೆ. ಕೆಲಸದವಳು ಎಲ್ರೂ ಹೊರಗಡೆ ಹೋಗಿದ್ದಾರೆ. ಏನ್ ಬೇಕಮ್ಮ? ಹೇಳಿ, ಏನ್ ಬೇಕು? ಯಾಕೋ ಹೊಟ್ಟೆ ತುಳಿಸ್ತಾ ಇದೆಯಮ್ಮ, ದಯವಿಟ್ಟು ಬೆಡ್ ಪಾನ್ ಕೊಡ್ತೀಯಮ್ಮ? ಥ್ಯಾಂಕ್ಸ್ ಸಂಧ್ಯಾ. ಈ ಮನೆಯಲ್ಲೇ ಇರೋ ಸೊಸೆಯಾಗಿದ್ರು ಕೂಡ ಇಂಥ ಕೆಲಸ ಮಾಡೋಕೆ ತುಂಬಾ ಅಸಹ್ಯ ಪಡ್ಕೊಳ್ತಾ ಇದ್ಲು. ಮಂಜುನಾಥ್ ತುಂಬಾ ಅದೃಷ್ಟವಂತ. ನೀನು ಈ ಲೈನ್ ಆಗಿರೋ ಅಂಗಡಿಗಳಲ್ಲೆಲ್ಲ ಕೆಲಸ ಕೇಳು, ನಾನು ಆ ಲೈನ್ ನೋಡ್ಕೊಂತೀನಿ. ಈ ರಸ್ತೆ ಕೊನೆಯಲ್ಲಿ ನಾವಿಬ್ರು ಮೀಟ್ ಆಗೋಣ. ಯಾರಿಗ ಅದೃಷ್ಟ ಇದೆಯೋ ಅವ್ರ ಕೆಲಸ ಸಿಗ್ತೈತೆ. ಗೋಪಿ, ಈ ಬೆಂಗಳೂರಿನಲ್ಲೇ ಸಾವಿರ ನಿರುದ್ಯೋಗಿಗಳಿರುವಾಗ ಈ ಮಂಗಳೂರು ಮನುಷ್ಯನಿಗೆ ಯಾರು ತಾನೇ ಕೆಲಸ ಕೊಡ್ತಾರೆ? ಬೆಂಗಳೂರಿನವನು ಅಂತ ಸುಳ್ಳು ಹೇಳು. ಸುಳ್ಳು ಹೇಳುವುದು ತಪ್ಪಲ್ಲವೋ ಗೋಪಿ? ಗುರು, ಸತ್ಯ ಅನ್ನೋ ಸೂಜಿಗೆ ಸುಳ್ಳು ಅನ್ನೋ ದಾರ ಹಾಕೊಂಡು ನಮ್ ಬರ್ತನ ಅನ್ನೋ ಬಟ್ಟೆನ ಒಲಿಕ್ಯಬೇಕು. ಯಾಲ ಯೋನ ವೇದಾಂತವನ್ನು ಹೇಳುತ್ತಾನಲ್ಲ. ಹೋಗ್ ಟ್ರೈ ಮಾಡು, ನಾನಿದ್ದೀನಿ, ಯೋಚನೆ ಮಾಡ್ಬೇಡ. ಅಣ್ಣ ಬನ್ನಿ, ಅಕ್ಕ ಬನ್ನಿ, ಯಾವ್ ತಗೊಂಡ್ರೆ 50 ಪೈಸಾ, ಯಾವ್ ತಗೊಂಡ್ರೆ 50 ಪೈಸಾ. ಅಜ್ಜ ಬನ್ನಿ, ಅಕ್ಕ ಬನ್ನಿ, ಅಜ್ಜಿ ಬನ್ನಿ, ತಾತ ಬನ್ನಿ, ಬೇಗ ಬನ್ನಿ, ಓಡಿ ಬನ್ನಿ, ಎಗರ್ಕೊಂಡ್ ಬನ್ನಿ, ಬೇಗ ಬನ್ನಿ. ಅಣ್ಣ ಬನ್ನಿ, ಅಕ್ಕ ಬನ್ನಿ, ಲೇಟ್ ಆಗಿ ಬಂದ್ರೆ ಏನು ಚಿಕ್ಕಕ್ಕಿಲ್ಲ. ಗೋಪಿ, ಎಂತದಿದು? ಡಿಸ್ಟರ್ಬ್ ಮಾಡ್ಬೇಡ ಗುರು, ವ್ಯಾಪಾರ ಕೆಟ್ಟೋಯ್ತದೆ. ಮೂತಿ ನೋಡ್ರಿ ಏನೂ ತಿಂದಿಲ್ಲ ಅಂತ ಕಾಣಿಸುತ್ತೆ. ತಕ್ಕ 2 ರೂಪಾಯಿ ತಗೊಂಡು ಓಡ್ಲೋ ಮಜ್ಜವಾಗಿ ತಿನ್ಕೊಂಬ. ಗೋಪಿ, ನೀನು ಕೆಲಸ ಕೇಳಲಿಕ್ಕೆಲ್ಲ ಹೋದದ್ದು, ಈ ಅಂಗಡಿ ಹೇಗೆ ಬಂತು? ಅಂಗಡಿ ಒಂದ್ ಗಾಂಚಿಲಿ ಮಾಡ್ದ, ಅದಕ್ಕೆ ಇವನ್ನೆಲ್ಲ ಕತ್ಕೊಂಡ್ ಬಂದ್ಬಿಟ್ಟೆ. ಪಾಂಡುರಂಗ, ಕಳ್ಳತನ ಮಾಡೋದು ಭಯಂಕರ ತಪ್ಪಲ್ಲವೋ ಗೋಪಿ? ಇದ್ರ ತಪ್ಪೇನೈತೆ? ನಿಮ್ ಪಾಂಡುರಂಗ ಬೆಣ್ಣೆ ಕದ್ದ, ನಾನು ಈ ಲೋಟ ಕದ್ದೆ. ನೋಡ್ ಗುರು, ಇದ್ರ ನಿಜವಾದ ಬೆಲೆ 50 ಪೈಸಾ. ಇದನ್ನ ನಾವು ಅಂಗಡಿಲಿ ತಕೊಂಡ್ರೆ 2 ರೂಪಾಯಿ ಅಂತಾನೆ. ಅದಕ್ಕೆ ನಾನು ಜನಗಳು ಶೇವ್ ಮಾಡೋಣ ಅಂತ ಗೌರ್ಮೆಂಟ್ ರೇಟಲ್ಲೇ ಮಾಡ್ತಾ ಇದ್ದೀನಿ. ಸುಮ್ಕೆ ತಲೆ ತಿನ್ಬೇಡ, ಊಟ ಮಾಡ್ಕೊಂಬ. ಈ ಮಂಗ ಏನೋ ಹೈವಾನ್ ಸರ್, ನನಗೂ ಈ ಅಂಗಡಿಗೂ ಯಾವ ಸಂಬಂಧವೂ ಇಲ್ಲ. ಆ ಪಾಂಡುರಂಗ ನಾಣೆ ಇದು ಸತ್ಯ. ಏನೋ ಪಿಲ್ಟು, ಫುಟ್ಪಾತ್ ಮೇಲೆ ಅಂಗಡಿ ಇಡಬೇಡ ಅಂತ 1000 ಸಾರಿ ಹೇಳಿದೀನಿ. ನಮ್ಮ ಏರಿಯಲ್ಲಿ ಅಂಗಡಿ ಇಡಕ್ಕೆ ಎಷ್ಟ ಕೊಬ್ಬು ನಿಂಗೆ? ಎತ್ತೋ ಮುಚ್ಚ ಸರ್. ರಮ್ಯಾ, ರಮ್ಯಾ, ಏನ್ ಮಮ್ಮಿ?
ಅಪ್ಪ ಬಂದಿದ್ದಾರೆ, ನೀನ್ ಅವ್ರ ಹತ್ರ ಮಲ್ಕೋ ಹೋಗು. ಇಲ್ಲ ಮಮ್ಮಿ, ನಾನು ನಿನ್ನ ಹತ್ರನೇ ಮಲ್ಕೋತೀನಿ. ರಮ್ಯಾ, ರಮ್ಯಾ, ಗುಡ್ ಈವ್ನಿಂಗ್ ಡ್ಯಾಡಿ. ರಮ್ಯಾ ಬಾಮ, ನಮ್ಮ ರೂಮ್ಗೆ ಹೋಗಿ ಮಲ್ಕೊಳ್ಳೋಣ. ಬೇಡ, ನಾನು ಇಲ್ಲೇ ಮಲ್ಕೋತೀನಿ. ಹಾಗೆಲ್ಲ ಗಲಾಟೆ ಮಾಡಬಾರ್ದು, ಮಮ್ಮಿಗೆ ಡಿಸ್ಟರ್ಬ್ ಆಗುತ್ತಲ್ಲ. ಬಾ ಹೋಗೋಣ. ನಾನು ಬರಲ್ಲ ಅಂದ್ರೆ ಬರಲ್ಲ. ರಮ್ಯಾ, ಡ್ಯಾಡಿ ಕೋಪ ಬರುತ್ತೆ. ಒಳ್ಳೆ ಮಾತನ್ನ ಹೇಳ್ತಾ ಇದ್ದೀನಿ, ಎದ್ದು ಬಾ. ನಾನು ಬರಲ್ಲ ಅಂತ ಹೇಳಿದ್ನಲ್ಲ, ಹೋಗ್ ಡ್ಯಾಡಿ. ರಮ್ಯಾ, ಡ್ಯಾಡಿ ಇದುವರೆಗೂ ನೀನು ಹೊಡೆದಿಲ್ಲ, ಸುಮ್ಮನೆ ಎದ್ದು ಬಾ. ನಾನು ಬರಲ್ಲ ಬರಲ್ಲ ಬರ. ನಿಲ್ಲಿ. ನನ್ ಮೇಲಿರೋ ಕೋಪನ ಪಾಪ ಆ ಚಿಕ್ಕ ಮಗು ಮೇಲೆ ಯಾಕೆ ತೀರಿಸ್ಕೊತಾ ಇದ್ದೀರಾ? ಎಳೆ ವಯಸ್ಸಿನಲ್ಲಿ ಯಾವುದೇ ವಿಷಯ ಆದ್ರೂ ಆಳವಾಗಿ ನಿಂತುಬಿಡುತ್ತೆ. ಈಗ ನಿಮ್ಮಿಂದ ಸಿಗ್ತಾ ಇರೋ ಈ ತಾಯಿ ಸುಖ ಯಾವಾಗ್ಲೂ ನಂಗೆ ಬೇಕು ಅಂತ ಅವಳು ಕೇಳಿದ್ರೆ ನಾನೇನ್ ಮಾಡ್ಲಿ? ಬನ್ನಿ ಗುರಿ ಬನ್ನಿ, ಕಮಾನ್. ಏನ್ ಹಂಗ್ ನೋಡ್ತಾ ಇದ್ಯಾ? ಆಶ್ಚರ್ಯ ಆಯ್ತಾ? ಈ ನನ್ನ ಅಂಗಡಿನೇ ಫುಟ್ಪಾತ್ ಅಲ್ಲಿ ಇಟ್ಕೊಂಡ್ರೆ ಈ ಪೊಲೀಸ್ ಅವ್ರ ಕಾಟ ಅನ್ಬಿಟ್ಟು ಐಡಿಯಾ ಮಾಡಿ ಸೆಟ್ ಮಾಡಿದೀನಿ. ಏ ಮುತ್ಕ, ನಮ್ ಗುರು ಬಂದವ್ರೆ, ಸ್ಪೆಷಲ್ ಟೀ ತಕ್ಕಂಬ, ಕ್ವಿಕ್ ಕ್ವಿಕ್. ಕುಂತ್ಕೊಳ್ಳಿ ಗುರು. ಏ ಗೋಪಿ, ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗಿಯಿತು. ನಿನ್ನಂತ ಕಳ್ಳ ಕೇಡಿಗೆ ಗುರುವಾದರೆ ಆ ಪಾಂಡುರಂಗ ಮೆಚ್ಚುವುದಿಲ್ಲ. ಬಂದಿದ ತಕ್ಷಣ ಶುರು ಮಾಡ್ಬಿಟ್ಟೆ ಉಪದೇಶನ. ನೋಡು ಗುರು, ಏನೋ ಸಮಯ ಸಂದರ್ಭ ನನ್ನಿಂಗ್ ಮಾಡ್ಬಿಡ್ತು. ಕೈನಾಗ ಸ್ವಲ್ಪ ಚಿಲ್ಲರೆ ಕಾಸು ಆಗ್ಲಿ, ಆಮ್ಯಾಗ ತಿರುಪತಿಗೆ ಹೋಗಿ ಮೊಟ್ಟೆ ಹೊಡ್ಸ್ಕೊಂಡ್ಬಿಡ್ತೀನಿ. ಮಾಡಿದ ಪಾಪ ತೊಳ್ದೋಯ್ತದೆ. ಅದ್ ಸರಿ, ನಿನಗೇನಾರ ಕೆಲ್ಸ ಸಿಕ್ತಾ? ನ್ಯಾಯ ನೀತಿ ಧರ್ಮ ಎನ್ನುವ ನನ್ನಂತ ಸಜ್ಜನನಿಗೆ ಈ ಜಗತ್ತಿನಲ್ಲಿ ಕೆಲಸವೆಲ್ಲಿ ಸಿಕ್ಕುತ್ತದೆ? ಕೆಲಸ ಸಿಕ್ಕುವುದು ನಿನ್ನಂತ ಕಳ್ಳರಿಗೆ. ಮಾತ್ಗೂ ನನ್ ಕಳ್ಳ ಅನ್ಬೇಡ ಗುರು. ಗುರು, ಇನ್ನು 3 ತಿಂಗಳು ಟೈಮ್ ಕೊಡು. ನಾನೇ ಒಂದ್ ಸ್ವಂತ ಪಿಕ್ಚರ್ ತೆಗೆದು ನೀನ್ ಹೆಂಗಾರ ಬಾಸ್ಕರು ನಿನ್ನೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಹಾಕ್ಬಿಡ್ತೀನಿ. ಈ ಮಂಗಳೂರು ಮಂಜುನಾಥ ನಿನ್ನಂತ ಕಳ್ಳ ಕೇಡಿ ಮಾಡುವ ಪಿಕ್ಚರಿಗೆ ಮ್ಯೂಸಿಕ್ ಬಾರಿಸಲು ಕೈ ಕಟ್ಟಿಕೊಂಡು ನಿಂತಿಲ್ಲ. ನನಗೆ ನನ್ನದೇ ಆದ ಸೆಪರೇಟ್ ಪ್ರೆಸ್ಟೀಜ್ ಉಂಟು, ಗೊತ್ತುಂಟು? ನೋಡು ಗುರು, ಇದೇ ಲಾಸ್ಟ್ ಚಾನ್ಸು. ಇನ್ ಬಿಟ್ರೆ ನಿಮ್ಮ ಅಪ್ಪನಿಗೂ ನೀನ್ ಮ್ಯೂಸಿಕ್ ಡೈರೆಕ್ಟರ್ ಹಾಕಿಲ್ಲ. ಸರಿಯಾಗಿ ಯೋಚನೆ ಮಾಡು, ಅಡ್ವಾನ್ಸ್ ಕೊಟ್ಬಿಡ್ತೀನಿ. ಲೋ, ನಾನು ಮಂಗಳೂರಿನಲ್ಲಿ ರೈಲು ಹತ್ತಬೇಕಾದ್ರೆ ಬೆಂಗಳೂರು ಸ್ಟೇಷನ್ ಅಂತೇಳಿ ಟಿಕೆಟ್ ಕೊಂಡದ್ದು, ಗೋಪಿ ಅಂತೇಳಿ ಟಿಕೆಟ್ ಕೊಂಡದ್ದಲ್ಲ. ನನಗೆ ನನ್ನ ಪ್ರತಿಭೆಯ ಬಗ್ಗೆ ಭಯಂಕರ ವಿಶ್ವಾಸ ಉಂಟು. ನಿನ್ನೆ ಜಮ್ದ ಬದಲಾಯಿಸಕ್ ಹಾಕಿಲ್ಲ. ನೋಡು ಗುರು, ನಮ್ಮ ಆಳ್ ಬರ್ತಾವನೆ. ಅವನ್ ಮುಂದೆ ನನ್ನ ಹೋಗೋ ಬಾರೋ ಅಂತ ಕರಿಬೇಡಿ. ಆಮೇಲೆ ನಂಗೆ ಮರವಾದೆ ಇರಕ್ಕಿಲ್ಲ. ಸ್ವಲ್ಪ ಹೊತ್ತು ಹೋಗಿ ಸರ್ ಬನ್ನಿ ಸರ್ ಅಂತ ಕರಿ. ತಗ ವಾಗ ವಾಗ, ಸುಮ್ನೆ ಕೆಲ್ಸ ನೋಡ್ಕಳ ವಾಗ. ನಿಂತ್ ಕಡೆನೆ ನಿಂತ್ ಬಿಡ್ತಾರೆ ಏನ್ ಆಳ್ಗಳು. ಪಾಂಡುರಂಗ ಪಾಂಡುರಂಗ. ಗುರು, ನಾನು ಊಟ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಸ್ವಲ್ಪ ಹೊತ್ತು ಅಂಗಡಿ ನಡ್ಕೋ, ಬಾಟನು ಕೊಡ್ತೀನಿ.